ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲ್ಲಿ ಈ ಕೊಟ್ಟಿರುವ ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ಸಿಂದ ಕೊಟ್ಟಿರುವ ಕ್ವಶನನ್ನು ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ಈ ವಿಡಿಯೋಲ್ಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಕ್ವಶನ್ ಏನು ಹೇಳ್ತಿದೆ ನೋಡಿ, ಇಫ್ ಅಲ್ಫಾ ಆ್ಯಂಡ್ ಬೀಟಾ ಆರ್ ದ ರೂಟ್ಸ್ ಆಫ್ ದಿ ಈಕ್ವೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ಸ್ ಟು 0, ದೆನ್ alpha to the power 16 plus beta to the power 16 is equal to, okay. So ಇದು ಈಕ್ವೇಷನ್ ಕೊಟ್ಟಿದ್ದಾರೆ, alpha to the power 16 plus beta to the power 16 ವ್ಯಾಲ್ಯೂ ಏನು ಅಂತ ಕೇಳ್ತಿದ್ದಾರೆ. ಸೊ ಈ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಈ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಒಂದು ಕೀ ಕಾನ್ಸೆಪ್ಟ್ ಅಂತ ಇದೆ ಸ್ಟೂಡೆಂಟ್ಸ್, ಓಕೆ. ಯಾವುದೇ ಕ್ವಶನ್ ನೀವು ಸಾಲ್ವ್ ಮಾಡಬೇಕಂದ್ರೆ ಆ ಕ್ವಶನ್ನಿಗೆ ತಕ್ಕಂತೆ ಕೀ ಕಾನ್ಸೆಪ್ಟ್ ಅಂದರೆ ಅದ್ರ ಫಾರ್ಮುಲಾ ಇರ್ಬೋದು, ಕಾನ್ಸೆಪ್ಟ್ ಇರ್ಬೋದು, ಏನಾದರೂ ಇರುತ್ತೆ. ಸೊ ದ್ಯಾಟ್ ಈಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್, ಓಕೆ. ಸೊ ಯಾವುದೋ ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಇದ್ದರೆ, ಇಫ್ ಎನಿ ಕ್ವಾಡ್ರಾಟಿಕ್ ಈಕ್ವೇಷನ್ ಇಸ್ ದೇರ್ that is of the form px square plus qx plus r is equals to 0 and alpha comma beta are roots of this equation, okay. If they are roots of equation, then alpha to the power alpha plus beta, that is sum of the roots, okay. Idu first key concept, fine. Alpha plus beta, that is sum of the root, is equals to minus q by p. Clear students? And product of the roots, that is alpha into beta, is equal to r by p. Idu one key concept aitu. Innond key concept, second key concept enandre alpha plus beta whole square, okay. Andre a plus b whole square formula inda alpha plus beta whole square is equals to alpha square plus beta square minus 2 times alpha into beta. ಸೊ ಇಲ್ಲಿಂದ ನೋಡಿ ರೀಅರೇಂಜ್ ಮಾಡಿದರೆ 2 times alpha plus beta. ಸೊ ಇಲ್ಲಿಂದ ರೀಅರೇಂಜ್ಮೆಂಟ್ ಮಾಡಿದರೆ alpha square plus beta square will be equals to alpha plus beta whole square minus 2 times alpha beta, ಓಕೆ. ಸೊ ಇದು ಫಾರ್ಮುಲಾ. ಸೊ ಇದು ಎರಡು ಕೀ ಕಾನ್ಸೆಪ್ಟ್ ಯೂಸ್ ಮಾಡಿ ಈ ಕ್ವಶನನ್ನು ಸಾಲ್ವ್ ಮಾಡೋಣ. ಸೊ ಕೊಟ್ಟಿರುವ ಈಕ್ವೇಷನ್ ಏನಿದೆ ನೋಡಿ, x square plus x plus 1, that is x square plus x plus 1, ಓಕೆ. ನೆಕ್ಸ್ಟ್ ನೋಡಿ, ಅವು ಇದು ಫಸ್ಟ್ ಕೀ ಕಾನ್ಸೆಪ್ಟ್ ಯೂಸ್ ಮಾಡಿ ಸಮ್ ಆಫ್ ದಿ ರೂಟ್ಸ್, ದಟ್ ಈಸ್ ಅಲ್ಫಾ ಪ್ಲಸ್ ಬೀಟಾ. ಪಿ ಕಂಪೇರ್ ಮಾಡಿದರೆ ಏನಿದೆ, ಪಿ ಈಸ್ ನಥಿಂಗ್ ಬಟ್ 1, ಕ್ಯೂ ಈಸ್ ಆಲ್ಸೋ ನಥಿಂಗ್ ಬಟ್ 1, ಸೊ ಮೈನಸ್ 1 ಬಂತು, ಮೈನಸ್ 1 by 1 ಅಂದರೆ ಮೈನಸ್ 1. ನೆಕ್ಸ್ಟ್ ಅಲ್ಫಾ ಇಂಟು ಬೀಟಾ ಏನು ಬರುತ್ತೆ ಇಲ್ಲಿಂದ, ಅಲ್ಫಾ ಇಂಟು ಬೀಟಾ ಇಸ್ ನಥಿಂಗ್ ಬಟ್ ಆರ್ ಬೈ ಪಿ, ದಟ್ ಈಸ್ 1 divided by 1, ಅಗೇನ್ 1. ಸೊ ಅಲ್ಫಾ ಇಂಟು ಬೀಟಾ ಕೂಡ 1 ಅಂತ ಬಂತು. ಇವಾಗ ಸೆಕೆಂಡ್ ಫಾರ್ಮುಲಾ ಯೂಸ್ ಮಾಡಿ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ 1 ಹೋಲ್ ಸ್ಕ್ವೇರ್ ಮೈನಸ್ 2 ಟೈಮ್ಸ್ ಅಲ್ಫಾ ಬೀಟಾ ಅಂದರೆ 1. ಸೊ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಎಷ್ಟು ಸಿಗುತ್ತೆ ಇಲ್ಲಿಂದ, ನಥಿಂಗ್ ಬಟ್ ಮೈನಸ್ 1 ಹೋಲ್ ಸ್ಕ್ವೇರ್ ಅಂದರೆ 1, 1 minus 2 minus 1 ಅಂತ ಬಂತು. ಕ್ಲಿಯರ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ನೋಡಿ, ನಮಗೆ ಆ್ಯಕ್ಚುಲಿ ಏನು ಬೇಕು, ಅಲ್ಫಾ ಪ್ಲಸ್ ಬೀಟಾ ಟು ದ ಪವರ್ 16 ಅಂತ ಬೇಕು. ಸೊ ಇಫ್ ಐ ಸ್ಕ್ವೇರ್ ದಿಸ್ ಅಗೇನ್, ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್ ಮಾಡಿದರೆ ಅಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಮೈನಸ್ 1 ಹೋಲ್ ಸ್ಕ್ವೇರ್ ಏನಾಗುತ್ತೆ 1. ಸೊ ಇದು ಇವಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿ ಎಕ್ಸ್ಪಾಂಡ್ ಮಾಡಿದರೆ ಏನು ಬರುತ್ತೆ ನೋಡಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿ ಎಕ್ಸ್ಪಾಂಡ್ ಮಾಡಿದರೆ ಅಲ್ಫಾ ಟು ದ ಪವರ್ 4 ಪ್ಲಸ್ ಬೀಟಾ ಟು ದ ಪವರ್ 4 ಪ್ಲಸ್ 2 ಟೈಮ್ಸ್ ಅಲ್ಫಾ ಸ್ಕ್ವೇರ್ ಬೀಟಾ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 1, ಓಕೆ. ಸೊ ಇಲ್ಲಿಂದ ಅಲ್ಫಾ ಟು ದ ಪವರ್ 4 ಪ್ಲಸ್ ಬೀಟಾ ಟು ದ ಪವರ್ 4 ಇಸ್ ಈಕ್ವಲ್ಸ್ ಟು 1 minus 2 ಟೈಮ್ಸ್ ಅಲ್ಫಾ ಸ್ಕ್ವೇರ್ ಬೀಟಾ ಸ್ಕ್ವೇರ್. ಇವಾಗ ಅಲ್ಫಾ ಸ್ಕ್ವೇರ್ ಬೀಟಾ ಸ್ಕ್ವೇರ್ ಯಾವ ರೀತಿ ಬರಿಬೋದು, ಕ್ಯಾನ್ ಐ ರೈಟ್ ಇಟ್ ಆಸ್ ಅಲ್ಫಾ ಇಂಟು ಬೀಟಾ ಹೋಲ್ ಸ್ಕ್ವೇರ್, ಅಲ್ಫಾ ಇಂಟು ಬೀಟಾ ಹೋಲ್ ಸ್ಕ್ವೇರ್, ಕರೆಕ್ಟ್. ಈ ರೀತಿ ಇವಾಗ ನೋಡಿ, ಅಲ್ಫಾ ಟು ದ ಪವರ್ 4 ಬೀಟಾ ಟು ದ ಪವರ್ 4 ಇಸ್ ಈಕ್ವಲ್ಸ್ ಟು 1 minus 2 ಟೈಮ್ಸ್ ಅಲ್ಫಾ ಇಂಟು ಬೀಟಾ ಎಷ್ಟಿದೆ, 1 ಇದೆ, 2 times 1 ಸ್ಕ್ವೇರ್. ಸೊ ಇದನ್ನು ಸಾಲ್ವ್ ಮಾಡಿದರೆ ಏನಾಗುತ್ತೆ, ಅಲ್ಫಾ ಟು ದ ಪವರ್ 4 ಪ್ಲಸ್ ಬೀಟಾ ಟು ದ ಪವರ್ 4 ಇಸ್ ಈಕ್ವಲ್ಸ್ ಟು 1 minus 2 into 1 ಹೋಲ್ ಸ್ಕ್ವೇರ್ ಅಂದರೆ ಅಗೇನ್ ಮೈನಸ್ 1 ಅಂತ ಬಂತು. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಅಗೇನ್ ಐ ಸ್ಕ್ವೇರ್ ಆನ್ ಬೋತ್ ದ ಸೈಡ್ಸ್, ದಟ್ ಈಸ್ ಅಲ್ಫಾ ಟು ದ ಪವರ್ 4 ಪ್ಲಸ್ ಬೀಟಾ ಟು ದ ಪವರ್ 4 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಮೈನಸ್ 1 ಹೋಲ್ ಸ್ಕ್ವೇರ್ ಅಂದರೆ 1 ಅಂತ ಬಂತು. ಇವಾಗ ಎಕ್ಸ್ಪಾಂಡ್ ಮಾಡಿ ಮತ್ತೆ, ದಟ್ ಈಸ್ ಅಲ್ಫಾ ಟು ದ 4 ಹೋಲ್ ಸ್ಕ್ವೇರ್ ಅಂದರೆ ಅಲ್ಫಾ ಟು ದ ಪವರ್ 8, ಓಕೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಎವ್ರಿವೇರ್. ಸೊ ಅಲ್ಫಾ ಟು ದ ಪವರ್ 8 plus beta to the power 8 plus 2 times alpha to the power 4
ಬೀಟಾ ಟು ದ ಪವರ್ 4 ಈಕ್ವಲ್ ಟು 1. ಸೊ ಇಲ್ಲಿಂದ ಏನು ಬರುತ್ತೆ ನೋಡಿ ಸ್ಟೂಡೆಂಟ್ಸ್, ಅಲ್ಫಾ ಟು ದ ಪವರ್ 8 ಪ್ಲಸ್ ಬೀಟಾ ಟು ದ ಪವರ್ 8 ಇದು ಈ ಕಡೆ ತೊಗೊಂಡು ಹೋದರೆ 1 ಮೈನಸ್ 2 ಟೈಮ್ಸ್ ಅಲ್ಫಾ ಬೀಟಾ ಟು ದ ಪವರ್ 4. ಸೊ ಅಲ್ಫಾ ಟು ದ ಪವರ್ 8 ಪ್ಲಸ್ ಬೀಟಾ ಟು ದ ಪವರ್ 8 is equals to alpha beta is nothing but what 1, correct. ಸೊ 1 2 ಅಂದರೆ ಇದನ್ನೇನಾಗುತ್ತೆ ಸಾಲ್ವ್ ಮಾಡಿದ್ರೆ -1 ಮತ್ತೆ, ಬಿಕಾಸ್ 2 ಟೈಮ್ಸ್ 1 1 ಟು ದ ಪವರ್ 4 ಅಂದರೆ 1 1 ಮೈನಸ್ 2 ಟೈಮ್ಸ್ 1 ಅಂದರೆ -1. ಇವಾಗ ಇನ್ನೊಂದು ಸತಿ ಸ್ಕ್ವೇರ್ ಮಾಡಿ ಆನ್ ಬೋತ್ ದ ಸೈಡ್ಸ್, ಅಲ್ಫಾ ಟು ದ ಪವರ್ 8 ಪ್ಲಸ್ ಬೀಟಾ ಟು ದ ಪವರ್ 8 is equals to -1 ಹೋಲ್ ಸ್ಕ್ವೇರ್. ಓಕೆ, ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್, -1 ಹೋಲ್ ಸ್ಕ್ವೇರ್ ಅಂದರೆ 1. ಸೊ ಎಕ್ಸ್ಪಾಂಡ್ ಮಾಡಿದರೆ ಏನು ಬರುತ್ತೆ, ಅಲ್ಫಾ ಟು ದ ಪವರ್ 16 ಪ್ಲಸ್ ಬೀಟಾ ಟು ದ ಪವರ್ 16 ಪ್ಲಸ್ 2 ಟೈಮ್ಸ್ ಅಲ್ಫಾ ಟು ದ ಪವರ್ 8 ಬೀಟಾ ಟು ದ ಪವರ್ 8 is equals to 1. ಸೊ ಇಲ್ಲಿಂದ ಸಿಂಪ್ಲಿಫೈ ಮಾಡಿದರೆ ಅಲ್ಫಾ ಟು ದ ಪವರ್ 16 ಪ್ಲಸ್ ಬೀಟಾ ಟು ದ ಪವರ್ 16 is equals to 1 ಮೈನಸ್ 2 ಟೈಮ್ಸ್ ಅಲ್ಫಾ ಬೀಟಾ ಟು ದ ಪವರ್ 8. ಅಗೇನ್ ಅಲ್ಫಾ ಬೀಟಾ ವ್ಯಾಲ್ಯೂ ಏನಿದೆ ನೋಡಿ ಇಲ್ಲಿಂದ 1, ಕರೆಕ್ಟ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿದರೆ ಯುವರ್ ಅಲ್ಫಾ ಟು ದ ಪವರ್ 16 ಪ್ಲಸ್ ಬೀಟಾ ಟು ದ ಪವರ್ 16 1 ಮೈನಸ್ 2 ಟೈಮ್ಸ್ 1 ಟು ದ ಪವರ್ 8 ಅಂದರೆ 1 ಮೈನಸ್ 2 ಅಂದರೆ ಎಷ್ಟು -1. ಸೊ ಇದೇ ವ್ಯಾಲ್ಯೂ ಬೇಕಿತ್ತ ನಮಗೆ, ಅಲ್ಫಾ ಟು ದ ಪವರ್ 16 ಪ್ಲಸ್ ಬೀಟಾ ಟು ದ ಪವರ್ 16. ಸೊ ವ್ಯಾಲ್ಯೂ ಏನಿದೆ -1. ಸೊ ಆಪ್ಷನ್ ಡಿ -1 is the correct choice for question number for this question. ಓಕೆ ಫೈನ್ ಸ್ಟೂಡೆಂಟ್. ಸೊ ಯಾವ ರೀತಿ ಸಿಕ್ಕಿದೆ ನಮಗೆ, ಇದು ಕೀ ಕಾನ್ಸೆಪ್ಟ್ ಯೂಸ್ ಮಾಡಿ ಆ್ಯಕ್ಚುಲಿ ಇದು ಆಪ್ಷನ್ ಸಿಕ್ಕಿದೆ -1, ಕರೆಕ್ಟ್. ಸೊ ಡಿ, ಆಪ್ಷನ್ ಡಿ -1 ಇಸ್ ದ ಕರೆಕ್ಟ್ ಚಾಯ್ಸ್. ಐ ಹೋಪ್ ಸ್ಟೂಡೆಂಟ್ಸ್ ಈ ಕೊಟ್ಟಿರುವ ಸೊಲ್ಯೂಷನಲ್ಲಿ ನಿಮಗೆ ಆಲ್ ದ ಥಿಂಗ್ಸ್ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.